ನೋಡಿ ಪುಟ್ಟ ಪುಟ್ಟದಾಗಿ ಕ್ರೋಶಲ್ಲಿ ಹೇಗೆ ಮೈಸೂರು ಸಿಲ್ಕ್ಗೆ ಹಾಕಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಇದು ಡಬಲ್ ಕಲರ್ ಇರೋದ್ರಿಂದ ಎರಡು ಕಲರ್ ಸೇರಿ ಕುಚ್ಚು ಈ ಥರ ಹಾಕಿದ್ದೀನಿ ನಾನು ಥ್ರೆಡ್ಡು. ನಿಮಗೆ ಬೇಕು ಅಂದರೆ ಸಿಂಗಲ್ ಸಿಂಗಲ್ ಬೇಕಾದ್ರೆ ಹಾಕ್ಕೊಳ್ಳಿ. ಇದು ಗೋಲ್ಡ್ ಕಲರ್ ಹಾಕಿದ್ದೀನಿ. ಇದು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಶ, ಸಣ್ಣದಾಗಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಎರಡು ದಾರ ಒಂದು ಸಲ, ಮತ್ತು ಇನ್ನೆರಡು ದಾರ ಇನ್ನೊಂದು ಸಲ. ಈಗ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಲ ಮಾಡ್ಕೋತೀನಿ. ಈಗ ಇದಕ್ಕೆ ಒಂದು ಸಣ್ಣದು ಬೀಡ್ಸ್ ಹಾಕೋತೀನಿ. ಈಗ ಮಣಿ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ದೊಡ್ಡದಾಗಿ ಮಾಡ್ಕೊಬಿಡಿ, ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಶ. ಈಗ ಮತ್ತೆ ಮಣಿ ಈ ಥರ ಎರಡು ಮಣಿ ಹಾಕ್ಕೊಂಡು 3 ಸಲ ಎರಡೆರಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಮಣಿ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ, ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೋಬೇಕು. ಎರಡನೇ ಸಲ ಅದರ ಪಕ್ಕದಲ್ಲೇ ಹಾಕ್ಕೋಬೇಕಾಗುತ್ತೆ. ನೋಡಿ, ಇದು 2 ಸಲ ಆಯಿತು. ಈಗ 4 ಸಲ ಹಾಕ್ಕೋತಾ ಇದ್ದೀನಿ. ಇದು ಕುಚ್ಚು ಕಟ್ಟಕ್ಕೆ 4 ಹಾಕ್ಕೋತಾ ಇದ್ದೀನಿ. ಬೇಕಾದರೆ 3 ಹಾಕ್ಕೋಬೋದು. 3 ಹಾಕ್ಕೊಂಡು 4 ಹಾಕ್ಕೊಂಡಿದ್ದೀನಿ. ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಹಾಕ್ಕೊಂಡು ಮತ್ತು ಅದ್ರ ಪಕ್ಕ ಇನ್ನೊಂದು ಡಬಲ್ ಕ್ರೋಶ. ಮತ್ತು ಇದೇ ಥರ ಮತ್ತೆ 2 ಡಬಲ್ ಕ್ರೋಶ ಹಾಕಿ ಮಣಿ ಹಾಕ್ಕೊಂಡು, ಈಗ ಇಲ್ಲಿ ಮಣಿ ಹಾಕ್ಕೊಂಡು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡೋಗಿ. ನೋಡಿ, ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇಲ್ಲಿ ಇದು ಕುಚ್ಚು ಕಟ್ಟಕ್ಕಾಗುತ್ತೆ. ಈ ಥರ ಎರಡೆರಡು ಮಣಿ, ಎರಡೆರಡು ಸಲ, 3 ಸಲ ಡಬಲ್ ಕ್ರೋಶ ಬರುತ್ತೆ. ಕ್ರೋಶ ಕಟ್ಟಕ್ಕೆ 4 ನೀಟ್ ಥರ ಹಾಕ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡೋಗಿ ಆಮೇಲೆ ಕುಚ್ಚು ಕಟ್ಟೋದು ತೋರಿಸ್ಕೊಡ್ತೀನಿ. ಕುಚ್ಚು ಕಟ್ಟಕ್ಕೆ ನೋಡಿ 60 ಎಳೆ ದಾರ ತೊಗೊಂಡಿದ್ದೀನಿ. 2 ಕಲರು 60 ಎಳೆ ದಾರ ತೊಗೊಂಡು
ಫೆವಿಕಾಲ್ ಹಾಕಿ ಇದು ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಈಗ ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ 60 ಎಳೆ ದಾರ ತೊಗೊಂಡಿದ್ದೀನಿ ನಾನು. 60 ಅಂದರೆ ಡಬಲ್ ಆಗುತ್ತೆ. ಇದು ಎರಡು ಒಟ್ಟೊಟ್ಟಿಗೆ ಹಾಕೋದ್ರಿಂದ ಎರಡು ಡಬಲ್ ಆಗುತ್ತೆ, ಅದಕ್ಕೆ ಕಡಿಮೆ ತೊಗೊಂಡಿದ್ದೀನಿ ನಾನು. ನೋಡಿ ಫಸ್ಟ್ ಇದು ಹಾಕ್ತಾ ಬರಬೇಕಾದ್ರೆ ನಿಮಗೆ ಲೈಟ್ ಗ್ರೀನು ಡಾರ್ಕ್ ಗ್ರೀನ್ ಎರಡೂ ಇದೆ, ಎರಡು ಒಟ್ಟೊಟ್ಟಿಗೆ ಬರೋ ಹಂಗೆ ಹಾಕ್ಕೋಬೇಕು. ಈಗ ಒಂದು ಹಾಕಿದಾಗ ತೋರಿಸ್ತೀನಿ ರೀ. ಈ ಕಡೆ ಲೈಟ್ ಗ್ರೀನ್ ಇದ್ದಾಗ ಈ ಕಡೆ ಲೈಟ್ ಗ್ರೀನ್ ಬರೋಂಗೆ ಹಾಕ್ಕೊಳ್ಳಿ. ಇಲ್ಲಿ ಡಾರ್ಕ್ ಗ್ರೀನ್ ಬಂದಾಗ ಈ ಪಕ್ಕದ್ದು ಡಾರ್ಕ್ ಗ್ರೀನ್ ಬರೋಂಗೆ ಹಾಕ್ಕೊಂಡ್ರೆ ಎರಡು ಚೆನ್ನಾಗಿ ಕಾಣುತ್ತೆ. ನೀವು ತೂಕಕ್ಕೆ ದಿಂಬು ಏನನ್ನ ಇಟ್ಕೊಂಡು ನೀಟಾಗಿ ನೀವು ಕಟ್ಕೊಳ್ಳಿ. ಬೇಕಾದ್ರೆ ಸೂಜಿಗೆ ಹಾಕ್ಕೊಳ್ಳಿ, ನಾನು ಹಾಗೆ ಹಾಕ್ಕೋತಾ ಇದ್ದೀನಿ, ಬರೀ ದಾರದಲ್ಲೇ ಕಟ್ತೀನಿ ನಾನು. ಒಂದು 3-4 ಸಲ ಕಟ್ಕೊಂಡು ಆಮೇಲೆ ಗಂಟು ಹಾಕ್ಕೊಳ್ಳಿ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕೈ ಅಳತೆ ಹಿಂಗಿಟ್ಕೊಂಡು ಕಟ್ ಮಾಡ್ಕೊಂಬಿಡಿ. ನಿಮ್ಗೆ ಇನ್ನೂ ಚಿಕ್ಕದು ಬೇಕು ಅಂದರೆ ಇನ್ನೂ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟ್ರಿಮ್ ಮಾಡಿಕೊಂಡು ನೀಟಾಗಿ ನೋಡಿ ಇದೇ ಥರ ಪೂರ್ತಿ ಈ ಥರ ಕುಚ್ಚು ಹಾಕ್ಕೊಂಡೋಗಿ ಚೆನ್ನಾಗಿ ಕಾಣುತ್ತೆ. ನಿಮಗೆ ಮೈಸೂರು ಸಿಲ್ಕೆಲ್ಲ ಈ ಥರ ಸಣ್ಣ ಡಿಸೈನ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ.